ಎಲ್ಲರಿಗೂ ನಮಸ್ಕಾರ. ನಾನು ಕವಿತಾ. ಬನ್ನಿ ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕನ್ನು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ. ಯಾವುದೇ ರೀತಿಯ ಸಕ್ಕರೆಯನ್ನೇ ಯೂಸ್ ಮಾಡದೆ, ಓವನ್ನನ್ನು ಯೂಸ್ ಮಾಡದೆ, ನಾವು ಸುಲಭವಾಗಿ ಕುಕ್ಕರ್ನಲ್ಲೇ ಬೆಲ್ಲ ಹಾಕಿ ಒಂದು ಒಳ್ಳೆಯ ಪ್ಲಮ್ ಕೇಕನ್ನು ಹೇಗೆ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಮೆಜರ್ಮೆಂಟ್ ಕಪ್ಪನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಟೇಬಲ್ ಸ್ಪೂನಷ್ಟು ಪಿಸ್ತಾವನ್ನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಕ್ಯಾಶ್ಯೂ ನಟ್ಟನ್ನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಗ್ರೇಪ್ಸನ್ನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಬಾದಾಮಿಯನ್ನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಚೆರ್ರಿಯನ್ನು, ಹಾಗೆ 1 ಟೇಬಲ್ ಸ್ಪೂನಷ್ಟು ಗ್ರೇಪ್ಸನ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಬೆರ್ರೀಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಈ ಬೆರ್ರೀಸ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ 1 ಕಪ್ಪಷ್ಟು ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. 1 ಕಪ್ಪಷ್ಟು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. ಮೆಜರ್ಮೆಂಟನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ಇದೇ ಸೇಮ್ ಮೆಜರ್ಮೆಂಟಲ್ಲೇ 1 ಕಪ್ಪಷ್ಟು ನಾನು ಬೆಲ್ಲವನ್ನು ಇವಾಗ ತೊಗೋತಾ ಇದ್ದೀನಿ. ಇವಾಗ ಎಲ್ಲ ಬೆಲ್ಲವನ್ನು ನಿಮಗೆ ಮೆಜರ್ಮೆಂಟ್ ತೋರಿಸೋದಕ್ಕೋಸ್ಕರ ಮೆಜರ್ಮೆಂಟನ್ನು ಫಾಲೋ ಮಾಡಬೇಕು. ಇವಾಗ ಮೆಜರ್ಮೆಂಟ್ ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆಯ ಕೇಕು ರೆಡಿ ಆಗುತ್ತೆ. ಈಗ ನೋಡಿ, ಸಮ ಪ್ರಮಾಣದಲ್ಲಿ 1 ಕಪ್ಪು ಡ್ರೈ ಫ್ರೂಟ್ಸು, ಹಾಗೆ 1 ಕಪ್ಪು ಜಾಗರಿಯನ್ನು ನಾನು ತೊಗೊಂಡಿದ್ದೀನಿ. ಈಗ ಒಂದು ಗ್ಯಾಸ್ ಮೇಲೆ ಪ್ಯಾನನ್ನು ಇಟ್ಬಿಟ್ಟು ಅದು ಬಿಸಿಯಾದ ನಂತರ ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಅದು ನೀರಾಗಿಬಿಡುತ್ತೆ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಿಬಿಟ್ಟು ಈಗ ಇರುವಂಥ ಗಂಟುಗಳನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ಅದು ಕರಗಿಸ್ಕೊಳ್ಬೇಕು. ಕರಗಿಸಿದ ನಂತರ ಫ್ಲೇಮನ್ನು ಜಾಸ್ತಿ ಮಾಡಿಬಿಟ್ಟು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಅದನ್ನು ನಾವು ಕುದಿಸ್ಕೋಬೇಕಾಗತ್ತೆ. ಈಗ ಇದು ಕುದಿತಾ ಇರುವಾಗ ಈಗ ಡ್ರೈ ಫ್ರೂಟ್ಸನ್ನು, ನಾವೇನು ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ವಲ್ಲ, ಆ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ಇವಾಗ ಹಾಕಿದ ನಂತರ ಇದನ್ನು ಚೆನ್ನಾಗಿ ಆ ಬೆಲ್ಲದಲ್ಲಿ ಅದು ಮಿಕ್ಸ್ ಆಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ. ಅದೇನು ಗೊತ್ತಾ, ಅದರಲ್ಲಿರುವಂಥ ಡ್ರೈ ಫ್ರೂಟ್ಸು ಎಲ್ಲ ಜಾಗರಿಯನ್ನು ಎಳ್ಕೊಂಡು ಅದು ಚೆನ್ನಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಏನಾಗುತ್ತೆ, ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಅದನ್ನು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಒಂದು ಸೈಡಲ್ಲಿ ಎತ್ತಿಡಿ. ಈಗ ನಾನು 2 ಆರೆಂಜನ್ನು ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು. ನಾವು ಇವಾಗ ಇದರ ಜ್ಯೂಸನ್ನು ತೊಗೋಬೇಕು. ನೀವು ಆರ್ಟಿಫಿಷಿಯಲ್ ಜ್ಯೂಸನ್ನು ಬೇಕಾದರೂ ಆ್ಯಡ್ ಮಾಡ್ಬೋದು. ಬಟ್ ಆದರೆ ನಾವಿಲ್ಲಿ ಹೆಲ್ತಿ ಒಂದು ಪ್ಲಮ್ ಕೇಕನ್ನು ರೆಡಿ ಮಾಡ್ತಾ ಇರೋದಕ್ಕೆ ನಾನೆಲ್ಲ ಆರ್ಟಿಫಿಷಿಯಲನ್ನು ಬಿಟ್ಟು ರಿಯಲ್ ಆಗಿರುವಂಥದ್ದನ್ನೇ ಹಾಕಿದ್ದೀನಿ. ಈಗ ಒಂದು ಮುಕ್ಕಾಲು ಬೌಲಷ್ಟು ನಾವು ಆರೆಂಜ್ ಜ್ಯೂಸನ್ನು ನಾನು ತೊಗೊಂಡಿದ್ದೀನಿ. ಇವಾಗ ನಾವೇನು ಬೆಲ್ಲವನ್ನು ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇವಾಗ ಆ್ಯಡ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸು ಮತ್ತು ಬೆಲ್ಲದ ಪಾಕ ಗಟ್ಟಿ ಬಿಸಿ ಇರುವಾಗ ಹಾಕಬಾರ್ದು. ಅದು ಸ್ವಲ್ಪ ಆರಿದ ನಂತರನೇ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಡ್ರೈ ಆಗಿರುತ್ತೆ. ನೀವು ಅದನ್ನು ಚೆನ್ನಾಗಿ ಆರೆಂಜಲ್ಲಿ ಎಲ್ಲ ಚೆನ್ನಾಗಿ ಮೆಲ್ಟ್ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಒಂದು ಹಾಫ್ ಅಷ್ಟು ಚಕ್ಕೆಯನ್ನು ಹಾಕಿದ್ದೀನಿ, ಹಾಗೆ ಏಲಕ್ಕಿ ಒಂದು 3 ಪೀಸ್ ಹಾಕಿದ್ದೀನಿ, 2 ಪೀಸಷ್ಟು ಲವಂಗ, ಹಾಗೆ 1 ಹಾಫ್ ಟೀ ಟೇಬಲ್ ಸ್ಪೂನಷ್ಟು ಡ್ರೈ ಜಿಂಜರು, ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತೀವಿ. ಶುಗರ್ ಏನಕ್ಕೆ ಅಂತಂದರೆ ಅದು ಮಿಕ್ಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಶುಗರ್ ಆ್ಯಡ್ ಮಾಡಿದರೆ ಅದು ಚೆನ್ನಾಗಿ ಮಿಕ್ಸ್ ಬರುತ್ತೆ. ಇವಾಗ ನೋಡಿ, ಒಳ್ಳೆ ಪೇಸ್ಟ್ ಪೌಡರ್ ಆಗಿದೆ. ಇವಾಗ ಕೇಕ್ ಬೇಸಿಗೆ ಚೆನ್ನಾಗೆಲ್ಲ ತುಪ್ಪ ಸವರ್ಬಿಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಈಗ ಒಂದು ಬೇಕ್ ಶೀಟನ್ನು ನಾನು ಹಾಕಿಬಿಟ್ಟು ಈ ಬೇಕ್ ಶೀಟಿಗೂ ಕೂಡ ಚೆನ್ನಾಗಿ ಆಯಿಲು ಅಥವಾ ತುಪ್ಪ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡೋದು ಆಪ್ಷನಲ್ಲು, ಇದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ಇವಾಗ ನಾನು ತುಪ್ಪವನ್ನು ಎಲ್ಲ ಚೆನ್ನಾಗಿ ಸವರ್ಬಿಟ್ಟು ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಒಂದು ಸ್ಟೀಲ್ ಬೇಸನ್ನು ಇಡ್ತಾ ಇದ್ದೀನಿ. ಇಟ್ಬಿಟ್ಟು ಇದನ್ನು 20 ನಿಮಿಷ ಹೀಟ್ ಆಗಲಿಕ್ಕೆ ನಾನು ಇಡ್ತಾ ಇದ್ದೀನಿ. ನೀವು ಯಾವುದೇ ಕಾರಣಕ್ಕೂ ವಿಷಲ್ಲು ಮತ್ತು ಅದರ ರಬ್ಬರನ್ನು ಹಾಕೋ ಹಾಗಿಲ್ಲ. ಎರಡನ್ನು ತೆಗೆದುಬಿಟ್ಟು ಒಂದು 20 ನಿಮಿಷ ಅಷ್ಟು ಅದು ಹೀಟ್ ಆಗೋದಕ್ಕೆ ಇಡಬೇಕಾಗುತ್ತೆ. ಇವಾಗ ಇದು ಹೀಟ್ ಆಗ್ತಾ ಇರಲಿ, ನಾವು ಇವಾಗ ಇದಕ್ಕೆ ಕೇಕ್ಗೆ ಬೇಕಾದಂಥ ಗ್ರೇವಿಯನ್ನು ರೆಡಿ ಮಾಡೋಣ. ಈಗ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿಬಿಟ್ಟು ಒಂದು ಮುಕ್ಕಾಲು ಭಾಗ ಹಾಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ವಿನೇಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಹಾಗೆ ಮಿಕ್ಸ್ ಮಾಡಿದ ನಂತರ ನಾನಿವಾಗ ಒಂದು ಮೈದಾವನ್ನು ತೊಗೋತಾ ಇದ್ದೀನಿ. ಮೈದಾ 1.5 ಕಪ್ಪಷ್ಟು ತೊಗೋತಾ ಇದ್ದೀನಿ. 1 ಕಪ್ಪನ್ನು ಜಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಹಾಫ್ ಕಪ್ಪನ್ನು ಹಾಕ್ತಾ ಇದ್ದೀನಿ. ಹಾಫ್ ಕಪ್ಪನ್ನು ಹಾಕಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಜಡಿ ಮಾಡ್ಕೋಬೇಕು. ಯಾಕಂದರೆ ಕೇಕಲ್ಲಿ ನಮಗೇನು ಸಿಗಬಾರ್ದು. ಹಾಗೆಯೇ ಒಂದು 1/4 ಕಪ್ಪಷ್ಟು ಮಿಲ್ಕ್ ಪೌಡ್ರನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಮಿಲ್ಕ್ ಪೌಡ್ರಿಂದ ಏನಾಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ
ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಮಸಾಲವನ್ನು ಕೂಡ ನಾನು ಆ್ಯಡ್ ಮಾಡಿದೆ. ಇವೆಲ್ಲವನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಜಡಿ ಮಾಡ್ಕೋಬೇಕು. ಅದರಲ್ಲಿರುವಂಥ ಅಂಶಗಳೆಲ್ಲ ತೆಗಿಬೇಕು ಹೊರಗೆ. ಈಗ ಎಲ್ಲದನ್ನು ಹಾಕಿದ ನಂತರ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೋ ಡ್ರೈ ಫ್ರೂಟ್ಸು ಮತ್ತು ಬೆಲ್ಲದ ಪಾಕ ಅದನ್ನು ಆ್ಯಡ್ ಮಾಡಬೇಕು. ಇವಾಗ ಆ್ಯಡ್ ಮಾಡಿಬಿಟ್ಟು ಈಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಅಂದರೆ ಅದರಲ್ಲೇನು ಗಂಟುಗಳು ಅದೇನು ಮಧ್ಯ ಮೈದಾವೆಲ್ಲ ಗಂಟಾಗಿ ಇರೋವಂಥದ್ದು ಅದೇನೂ ಇರೋ ಹಾಗಿಲ್ಲ. ನೀವು ಅದನ್ನು ಒಂದು ಸ್ಟ್ರೈನರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಇವಾಗ ನಾವು ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡ್ರು, ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸೋಡಾ, ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ವಿನೇಗರನ್ನು ನಾನು ಆ್ಯಡ್ ಮಾಡ್ತಿದ್ದೀನಿ. ಇದು ಈ ಕೇಕ್ ಮಾಡುವಲ್ಲಿ ಇದು ತುಂಬ ಅತಿ ಮುಖ್ಯವಾದಂಥ ಈ ಪದಾರ್ಥಗಳು ನೀವು ಸೇರಿಸಲೇಬೇಕು. ಸೇರಿಸಿಲ್ಲ ಅಂದರೆ ಸರಿಯಾಗಿ ಬೇಕಾಗಲ್ಲ. ಇವಾಗ ನಾನು ಎಲ್ಲವನ್ನು ಸರಿ ಮಾಡಿಕೊಂಡು ಒಂದು ಬೇಸಿಗೆ ಇವಾಗ ಕೇಕ್ ಗ್ರೇವಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಆ್ಯಡ್ ಮಾಡಿದ ನಂತರ ಗಾರ್ನಿಷ್ಗೋಸ್ಕರ ಮಕ್ಕಳಿಗೆ ನಿಮಗೆ ನೋಡೋದಕ್ಕೆ ಕಣ್ಣಿಗೆ ಚೆನ್ನಾಗಿ ಕಾಣಲಿ, ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ಬೇಕಲ್ವ. ಹಾಗಾಗಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ಗಳನ್ನು ನಾನೇನು ಎತ್ತಿಟ್ಟಿದ್ನಲ್ಲ ಆ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಆ್ಯಡ್ ಮಾಡಿಬಿಟ್ಟು 20 ನಿಮಿಷ ಹೀಟಾಗಿರುವಂಥ ಕುಕ್ಕರಿಗೆ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ಕೈ ಸುಡುತ್ತೆ ಅನ್ನೋ ಭಯ ಏನಿದ್ರೆ ಒಂದು ಸೈಡಲ್ಲಿ ಒಂದು ಹ್ಯಾಂಡ್ ಟವಲನ್ನು ಹಾಕ್ಕೊಳ್ಬಿಡಿ, ಅದು ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು 1 ಅವರ್ ಇದು ಲೋ ಫ್ಲೇಮಲ್ಲಿನೇ ಬೇಯಬೇಕು. ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಹೈ ಮಾಡೋ ಹಾಗಿಲ್ಲ, ಲೋ ಫ್ಲೇಮಲ್ಲಿ. ಇವಾಗ ನೋಡಿ 1 ಅವರ್ ಆಗಿದೆ, ಇವಾಗ ಬಂದಿದೆ. ಇವಾಗ ನಮ್ಮದು ಬೆಲ್ಲದ ಒಂದು ಪ್ಲಮ್ ಕೇಕು ಸೂಪರಾಗಿ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಬೆಲ್ಲದಿಂದ ಮಾಡಿರುವಂಥ ಒಂದು ಪ್ಲಮ್ ಕೇಕು. ಯಾವುದೇ ರೀತಿಯ ಶುಗರನ್ನು ನಾವು ಆ್ಯಡ್ ಮಾಡಿಲ್ಲ. ಇದು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು, ಆರೋಗ್ಯನೂ ಕೂಡ. ಅದರ ಡ್ರೈ ಫ್ರೂಟ್ಸು, ಆರೆಂಜು ಎಲ್ಲ ಅಂಶಗಳನ್ನು ಇರೋದ್ರಿಂದ ಈ ಥಂಡಿಯ ಸೀಸನ್ನಲ್ಲಿ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೂ ಹೇಳ್ಬೋದು. ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.